ಅಸೂಯೆ ಮನುಷ್ಯನ ಸಹಜ ಗುಣ. ಆದರೆ ಈ ಅಸೂಯೆ ಇದೀಗ ವೈವಾಹಿಕ ಜೀವನಕ್ಕೆ ಕೊಳ್ಳಿ ಇಡ್ತಾ ಇದೆ. ಲೈಫ್ ಪಾರ್ಟ್ನರ್ ಬಗ್ಗೆಯೂ ಅಸೂಯೆ ಪಡುವ ಪ್ರಕರಣಗಳು ಐಟಿ ಸಿಟಿಯಲ್ಲಿ ಹೆಚ್ಚಳ ಆಗ್ತಾ ಇದೆ. ಈ ಬಗ್ಗೆ ಮನೋವೈದ್ಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಐಟಿ ಸಿಟಿಯಲ್ಲಿ ಹೆಚ್ಚುತ್ತಿವೆ ವೈವಾಹಿಕ ಕಲಹ. ನವದಂಪತಿಗಳಲ್ಲಿ ಹೆಚ್ಚಿದ ವೈವಾಹಿಕ ಸಮಸ್ಯೆ. ಅವಳು ತುಂಬಾ ಬೆಳೆದು ಬಿಟ್ಲು, ನಾನು ಇದ್ದಲ್ಲೇ ಇದ್ದೇನೆ, ಇದಕ್ಕೆ ಕೊನೆ ಹಾಡಲೇಬೇಕು. ಇಂತಹ ಆಲೋಚನೆಗಳು ಯಾರದ್ದೋ ಬಗ್ಗೆ ಅಲ್ಲ, ಖುದ್ದು ಅರ್ಧಾಂಗಿ ಬಗ್ಗೆ. ಕೆಲ ಪ್ರಕರಣಗಳಲ್ಲಿ ಪತಿಯ ಬಗ್ಗೆ ಮೂಡುವ ಮನಸ್ಥಿತಿ ಬೆಳೆದಿದೆ. ಇದನ್ನ ಪ್ರೊಟ್ರಾಕ್ಟೆಡ್ ಮ್ಯಾರಿಟಲ್ ಡಿಸ್ಕಾರ್ಡ್ ಅಂತ ಕರೆಯಲಾಗುತ್ತೆ. ಪ್ರೊಟ್ರಾಕ್ಟೆಡ್ ಮ್ಯಾರಿಟಲ್ ಡಿಸ್ಕಾರ್ಡರ್ ಅಂದ್ರೆ ದೀರ್ಘಕಾಲದ ವೈವಾಹಿಕ ಅಪಶ್ರುತಿಗೆ ಸಮಸ್ಯೆ. ಇತ್ತೀಚೆಗೆ ಸಿಟಿ ದಂಪತಿಗಳಲ್ಲಿ ಈ ಪ್ರಕರಣಗಳು ಹೆಚ್ಚಳವಾಗಿರುವುದು ಪತ್ತೆಯಾಗಿದೆ. ವೈವಾಹಿಕ ಅಪಶ್ರುತಿಗೆ ಕಾರಣ ಹೊಂದಾಣಿಕೆ ಸಮಸ್ಯೆ, ಅನ್ಯೋನ್ಯತೆಯ ಸಮಸ್ಯೆ, ಹಣಕಾಸಿನ ಚಿಂತೆಗಳು, ವಿವಾಹೇತರ ಸಂಬಂಧಗಳು, ಅತ್ತೆ ಮಾವಂದಿರೊಂದಿಗೆ ಸಮಸ್ಯೆ, ಮಾನಸಿಕ ಖಿನ್ನತೆ, ಬದಲಾಗುತ್ತಿರುವ ಜೀವನ ಶೈಲಿ, ದಂಪತಿಗಳ ಮಧ್ಯೆ ಅಸೂಯೆ. ದಂಪತಿಗಳ ಮಧ್ಯೆ ಬೆಳೆಯುತ್ತಿರೋ ಮ್ಯಾರಿಟಲ್ ಡಿಸ್ಕಾರ್ಡರ್ನಿಂದ ಸಂಬಂಧಗಳು ಮುರಿದು ಬೀಳ್ತಿವೆ. ಇತ್ತೀಚೆಗೆ ಕೆಂಗೇರಿಯಲ್ಲಿ ಪತ್ನಿಯನ್ನ ಕೊಲೆಗೈದ ಕ್ಯಾಬ್ ಡ್ರೈವರ್ ಗಂಡನಿಗೆ ಈ ಪ್ರೊಟ್ರಾಕ್ಟೆಡ್ ಮ್ಯಾರಿಟಲ್ ಡಿಸ್ಕಾರ್ಡ್ ಇರೋದು ತಿಳಿದು ಬಂದಿದೆ. ತನ್ನೊಳಗಿದ್ದ ಈ ಮಾನಸಿಕ ಸಮಸ್ಯೆಯಿಂದ ಪತ್ನಿಯನ್ನ ಕೊಲೆ ಮಾಡಿರೋದು ಪೊಲೀಸ್ ತನಿಖೆ ವೇಳೆ ಪತ್ತೆಯಾಗಿದೆ. ಒಬ್ಬ ಮನುಷ್ಯನ ವ್ಯಕ್ತಿತ್ವಕ್ಕೆ ಒಂದು ವಿರೋಧವಾದ ವ್ಯಕ್ತಿತ್ವ ಇಬ್ರು ಜೊತೆಗಿರಬೇಕಾದಾಗ ಸ್ವಲ್ಪ ಅದರಲ್ಲಿ ಉಂಟಾಗೋ ಸಮಸ್ಯೆಗಳಿಂದನೂ ಈ ಪ್ರೊಟ್ರಾಕ್ಟೆಡ್ ಮ್ಯಾರಿಟಲ್ ಡಿಸ್ಕಾರ್ಡ್ ಅಂತ ಏನ್ ಕರೀತಾರೆ ಅದು ಆಗುವಂತ ಸಾಧ್ಯತೆ ಕಳೆದಿರುತ್ತೆ. ಸೊ ಇದು ಹೊರತಾಗಿ ನಾಲ್ಕನೇ ಕಾರಣ ಹೇಳ್ಬೋದು ಅಂದ್ರೆ ಎನಿ ಫಿಸಿಕಲ್ ಆರ್ ಸೈಕ್ಯಾಟ್ರಿಕ್ ಇಲ್ನೆಸಸ್, ಅಂದ್ರೆ ಯಾವುದೇ ದೈಹಿಕ ಕಾಯಿಲೆಗಳು ಅಥವಾ ಯಾವುದೇ ಒಂದು ಮಾನಸಿಕ ಸಮಸ್ಯೆಗಳಿದ್ದಲ್ಲಿ ಆಗ್ಲೂ ಗಂಡ ಹೆಂಡತಿಯ ಮಧ್ಯೆ ಪರಸ್ಪರ ಈ ಅನ್ಯೋನ್ಯತೆ ಇಲ್ಲದೆ ಕಿರಿಕಿರಿ, ಜಗಳ, ಸಿಟ್ಟು, ಕೋಪ. ಮನಃಶಾಸ್ತ್ರಜ್ಞರ ಪ್ರಕಾರ ಇತ್ತೀಚೆಗೆ ಈ ಮಾನಸಿಕ ಸಮಸ್ಯೆ ಹೆಚ್ಚಾಗ್ತಿದೆ. ಪ್ರೊಟ್ರಾಕ್ಟೆಡ್ ಮ್ಯಾರಿಟಲ್ ಡಿಸ್ಕಾರ್ಡರ್ನಿಂದ ದಾಂಪತ್ಯ ಜೀವನ ಮುರಿದು ಬೀಳ್ತಿದ್ದು, ಮಾನಸಿಕ ಸಮಸ್ಯೆಯಿಂದ ಡಿವೋರ್ಸ್ ಪ್ರಕರಣಗಳು ಹೆಚ್ಚಾಗ್ತಿವೆ. ದೀಪ್ತಿ ತೊಳಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಸೂಯೆ ಮನುಷ್ಯನ ಸಹಜ ಗುಣ. ಆದರೆ ಈ ಅಸೂಯೆ ಇದೀಗ ವೈವಾಹಿಕ ಜೀವನಕ್ಕೆ ಕೊಳ್ಳಿ ಇಡ್ತಾ ಇದೆ. ಲೈಫ್ ಪಾರ್ಟ್ನರ್ ಬಗ್ಗೆಯೂ ಅಸೂಯೆ ಪಡುವ ಪ್ರಕರಣಗಳು ಐಟಿ ಸಿಟಿಯಲ್ಲಿ ಹೆಚ್ಚಳ ಆಗ್ತಾ ಇದೆ. ಈ ಬಗ್ಗೆ ಮನೋವೈದ್ಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಐಟಿ ಸಿಟಿಯಲ್ಲಿ ಹೆಚ್ಚುತ್ತಿವೆ ವೈವಾಹಿಕ ಕಲಹ. ನವದಂಪತಿಗಳಲ್ಲಿ ಹೆಚ್ಚಿದ ವೈವಾಹಿಕ ಸಮಸ್ಯೆ. ಅವಳು ತುಂಬಾ ಬೆಳೆದು ಬಿಟ್ಲು, ನಾನು ಇದ್ದಲ್ಲೇ ಇದ್ದೇನೆ, ಇದಕ್ಕೆ ಕೊನೆ ಹಾಡಲೇಬೇಕು. ಇಂತಹ ಆಲೋಚನೆಗಳು ಯಾರದ್ದೋ ಬಗ್ಗೆ ಅಲ್ಲ, ಖುದ್ದು ಅರ್ಧಾಂಗಿ ಬಗ್ಗೆ. ಕೆಲ ಪ್ರಕರಣಗಳಲ್ಲಿ ಪತಿಯ ಬಗ್ಗೆ ಮೂಡುವ ಮನಸ್ಥಿತಿ ಬೆಳೆದಿದೆ. ಇದನ್ನ ಪ್ರೊಟ್ರಾಕ್ಟೆಡ್ ಮ್ಯಾರಿಟಲ್ ಡಿಸ್ಕಾರ್ಡ್ ಅಂತ ಕರೆಯಲಾಗುತ್ತೆ. ಪ್ರೊಟ್ರಾಕ್ಟೆಡ್ ಮ್ಯಾರಿಟಲ್ ಡಿಸ್ಕಾರ್ಡರ್ ಅಂದ್ರೆ ದೀರ್ಘಕಾಲದ ವೈವಾಹಿಕ ಅಪಶ್ರುತಿಗೆ ಸಮಸ್ಯೆ. ಇತ್ತೀಚೆಗೆ ಸಿಟಿ ದಂಪತಿಗಳಲ್ಲಿ ಈ ಪ್ರಕರಣಗಳು ಹೆಚ್ಚಳವಾಗಿರುವುದು ಪತ್ತೆಯಾಗಿದೆ. ವೈವಾಹಿಕ ಅಪಶ್ರುತಿಗೆ ಕಾರಣ ಹೊಂದಾಣಿಕೆ ಸಮಸ್ಯೆ, ಅನ್ಯೋನ್ಯತೆಯ ಸಮಸ್ಯೆ, ಹಣಕಾಸಿನ ಚಿಂತೆಗಳು, ವಿವಾಹೇತರ ಸಂಬಂಧಗಳು, ಅತ್ತೆ ಮಾವಂದಿರೊಂದಿಗೆ ಸಮಸ್ಯೆ, ಮಾನಸಿಕ ಖಿನ್ನತೆ, ಬದಲಾಗುತ್ತಿರುವ ಜೀವನ ಶೈಲಿ, ದಂಪತಿಗಳ ಮಧ್ಯೆ ಅಸೂಯೆ. ದಂಪತಿಗಳ ಮಧ್ಯೆ ಬೆಳೆಯುತ್ತಿರೋ ಮ್ಯಾರಿಟಲ್ ಡಿಸ್ಕಾರ್ಡರ್ನಿಂದ ಸಂಬಂಧಗಳು ಮುರಿದು ಬೀಳ್ತಿವೆ. ಇತ್ತೀಚೆಗೆ ಕೆಂಗೇರಿಯಲ್ಲಿ ಪತ್ನಿಯನ್ನ ಕೊಲೆಗೈದ ಕ್ಯಾಬ್ ಡ್ರೈವರ್ ಗಂಡನಿಗೆ ಈ ಪ್ರೊಟ್ರಾಕ್ಟೆಡ್ ಮ್ಯಾರಿಟಲ್ ಡಿಸ್ಕಾರ್ಡ್ ಇರೋದು ತಿಳಿದು ಬಂದಿದೆ. ತನ್ನೊಳಗಿದ್ದ ಈ ಮಾನಸಿಕ ಸಮಸ್ಯೆಯಿಂದ ಪತ್ನಿಯನ್ನ ಕೊಲೆ ಮಾಡಿರೋದು ಪೊಲೀಸ್ ತನಿಖೆ ವೇಳೆ ಪತ್ತೆಯಾಗಿದೆ. ಒಬ್ಬ ಮನುಷ್ಯನ ವ್ಯಕ್ತಿತ್ವಕ್ಕೆ ಒಂದು ವಿರೋಧವಾದ ವ್ಯಕ್ತಿತ್ವ ಇಬ್ರು ಜೊತೆಗಿರಬೇಕಾದಾಗ ಸ್ವಲ್ಪ ಅದರಲ್ಲಿ ಉಂಟಾಗೋ ಸಮಸ್ಯೆಗಳಿಂದನೂ ಈ ಪ್ರೊಟ್ರಾಕ್ಟೆಡ್ ಮ್ಯಾರಿಟಲ್ ಡಿಸ್ಕಾರ್ಡ್ ಅಂತ ಏನ್ ಕರೀತಾರೆ ಅದು ಆಗುವಂತ ಸಾಧ್ಯತೆ ಕಳೆದಿರುತ್ತೆ. ಸೊ ಇದು ಹೊರತಾಗಿ ನಾಲ್ಕನೇ ಕಾರಣ ಹೇಳ್ಬೋದು ಅಂದ್ರೆ ಎನಿ ಫಿಸಿಕಲ್ ಆರ್ ಸೈಕ್ಯಾಟ್ರಿಕ್ ಇಲ್ನೆಸಸ್, ಅಂದ್ರೆ ಯಾವುದೇ ದೈಹಿಕ ಕಾಯಿಲೆಗಳು ಅಥವಾ ಯಾವುದೇ ಒಂದು ಮಾನಸಿಕ ಸಮಸ್ಯೆಗಳಿದ್ದಲ್ಲಿ ಆಗ್ಲೂ ಗಂಡ ಹೆಂಡತಿಯ ಮಧ್ಯೆ ಪರಸ್ಪರ ಈ ಅನ್ಯೋನ್ಯತೆ ಇಲ್ಲದೆ ಕಿರಿಕಿರಿ, ಜಗಳ, ಸಿಟ್ಟು, ಕೋಪ. ಮನಃಶಾಸ್ತ್ರಜ್ಞರ ಪ್ರಕಾರ ಇತ್ತೀಚೆಗೆ ಈ ಮಾನಸಿಕ ಸಮಸ್ಯೆ ಹೆಚ್ಚಾಗ್ತಿದೆ. ಪ್ರೊಟ್ರಾಕ್ಟೆಡ್ ಮ್ಯಾರಿಟಲ್ ಡಿಸ್ಕಾರ್ಡರ್ನಿಂದ ದಾಂಪತ್ಯ ಜೀವನ ಮುರಿದು ಬೀಳ್ತಿದ್ದು, ಮಾನಸಿಕ ಸಮಸ್ಯೆಯಿಂದ ಡಿವೋರ್ಸ್ ಪ್ರಕರಣಗಳು ಹೆಚ್ಚಾಗ್ತಿವೆ. ದೀಪ್ತಿ ತೊಳಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.